ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಪದೇ ಪದೇ ವಿವಾದದಲ್ಲಿ ಸಿಲುಕಿಕೊಳ್ತಾ ಇದೆ. 2 ಎಕರೆ ಜಾಗದ ವಿಚಾರವಾಗಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಸಲ್ಲಿಸಿರೋ ಮನವಿ ವಿವಾದ ಸೃಷ್ಟಿಸಿದೆ. ಖರ್ಗೆ ಒಡೆತನದ ಸಿದ್ಧಾರ್ಥ ಟ್ರಸ್ಟ್ನಿಂದ ಮತ್ತೆ ವಿವಾದ. ಪಾರ್ಕ್ ಜಾಗ ವಾಣಿಜ್ಯ ಬಳಕೆಗೆ ನೀಡುವಂತೆ ಮನವಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಡೆತನದ ಸಿದ್ಧಾರ್ಥ ಟ್ರಸ್ಟ್ ಮತ್ತೆ ಸುದ್ದಿಯಲ್ಲಿದೆ. ಕಲಬುರಗಿಯ ಬುದ್ಧ ವಿಹಾರದ ಬಳಿ ಪಾರ್ಕ್ ಜಾಗವನ್ನ ವಾಣಿಜ್ಯ ಬಳಕೆಗೆ ನೀಡುವಂತೆ ಮನವಿ ಮಾಡಿರೋದು ವಿವಾದಕ್ಕೆ ಕಾರಣವಾಗಿದೆ. ಕಲಬುರಗಿಯ ಬುದ್ಧ ವಿಹಾರದ ಬಳಿ ಕುಸನೂರ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ 82/3ರಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಲ್ಲಿ 2 ಎಕರೆ 7 ಗುಂಟೆ ಜಮೀನಿದೆ. ಆದ್ರೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮದ ಪ್ರಕಾರ ಈ ಪ್ರದೇಶ ಪಾರ್ಕ್ಗಾಗಿ ಮೀಸಲಿಡಲಾಗಿದೆ. ಸದ್ಯ ಈ ಭೂಮಿಯನ್ನ ಗಾರ್ಡನ್ ಝೋನ್ನಿಂದ ಕಮರ್ಷಿಯಲ್ ಝೋನ್ಗೆ ಪರಿವರ್ತಿಸುವಂತೆ ಟ್ರಸ್ಟ್ ಕಾರ್ಯದರ್ಶಿಯೂ ಆಗಿರುವ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದಾರೆ. ಇದಕ್ಕೆ ಕಲಬುರಗಿಯ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಭೂಮಿಯನ್ನ ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ಈ ಸ್ಥಳವನ್ನ ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ. ಕಮರ್ಷಿಯಲ್ ಝೋನ್ಗೆ ಭೂಮಿ ಪರಿವರ್ತನೆ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ. ಸಿದ್ಧಾರ್ಥ ಟ್ರಸ್ಟ್ಗೆ ಹೊಂದಿಕೊಂಡಿರೋ ಸರ್ಕಾರದ ಜಮೀನನ್ನ ಕಬಳಿಕೆಗೆ ಹುನ್ನಾರ ಮಾಡಲಾಗ್ತಾ ಇದೆ ಅನ್ನೋದು ಆಂದೋಲ ಶ್ರೀ ಆರೋಪ. ಎಲ್ಲ ಆಕ್ಷೇಪಗಳನ್ನ ಅರ್ಜಿದಾರರ ಮನವಿಯನ್ನ ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಟಿ ಸಭೆಯಲ್ಲಿಟ್ಟು ಸೂಕ್ತ ತೀರ್ಮಾನವನ್ನ ಕೈಗೊಳ್ತೀವಿ ಅಂತಾರೆ ಪ್ರಾಧಿಕಾರದ ಆಯುಕ್ತರು. ಉದ್ಯಾನವನವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳುವಂತೆ ನವೀಕರಿಸಿಕೊಳ್ಳುವಂತೆ ಆ ಒಂದು ಅರ್ಜಿ ಬಂದ ಕಾರಣ ಆ ರೀತಿ ಯಾವುದೇ ಆಕ್ಷೇಪಣೆ ಬಂದಲ್ಲಿ ನಾವು ಪರಿಶೀಲಿಸಿ ಪ್ರಾಧಿಕಾರದ ಸಮಿತಿ ಸಭೆಯಲ್ಲಿ ಮಂಡಿಸಿ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಈ ಹಿಂದೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಇದೇ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸರ್ಕಾರ 5 ಎಕರೆ ಜಮೀನನ್ನ ನೀಡಿತ್ತು. ಅದು ವಿವಾದಕ್ಕೆ ಕಾರಣವಾದ ನಂತರ ಕಿರಿಕಿರಿಯೇ ಬೇಡ ಅಂತ ಟ್ರಸ್ಟ್ ಸರ್ಕಾರಕ್ಕೆ ಜಮೀನನ್ನ ವಾಪಸ್ ಮಾಡಿತ್ತು. ಈಗ ಮತ್ತೊಮ್ಮೆ ಭೂ ವಿವಾದ ಸಿದ್ಧಾರ್ಥ ಟ್ರಸ್ಟ್ಗೆ ಸುತ್ತಿಕೊಂಡಿದ್ದು, ಪ್ರಾಧಿಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶರಣಯ್ಯ ಹಿರೇಮಠ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.